ಟಿಕೆಟ್ ಕಿತ್ಕೊಂಡು ಹೋಗ್ತಾನೇ ಐತೆ. ಸರ್, ನೀವೇನೋ ಆಡಳಿತ ಪಕ್ಷ ಸಂಪೂರ್ಣ ವಿಫಲ ಅಂತ ಹೇಳ್ತಾ ಇದ್ದೀರ. ಆದರೆ ವಿಪಕ್ಷವಾಗಿ ವಿಪಕ್ಷದ 2.5 ವರ್ಷದ ಸಾಧನೆ ಏನು? ಮತ್ತು ಅತ್ಯಂತ ಇಡೀ ದೇಶದಲ್ಲಿ ಅತ್ಯಂತ ದುರ್ಬಲ ವಿಪಕ್ಷ ಅಂತಂದರೆ ಅದು BJP ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಯಾರು ಈಗ ಶ್ರೀರಾಮಚಂದ್ರನ್ನೇ ಬಿಟ್ಟಿಲ್ಲ. ನಾವು ಆದರ್ಶ ಪುರುಷ ಅಂತೀರಿ, ಆ ಶ್ರೀರಾಮಚಂದ್ರ ಬಗ್ಗೆನ 100 ಮಾತಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆನೂ ಮಾತಾಡ್ತಾರೆ. ಮಾತುಗಳಿಗೆ ಅದು ಮಾತಾಡ್ತಾರೆ. ಹಂಗೆ ಯಾಕೆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣನ ಬಯಲಿಗೆ ತಂದವ್ರು ಯಾರು? ಮಂತ್ರಿ ರಾಜೀನಾಮೆ ಕೊಡಿಸ್ತವ್ರು ಯಾರು? ಇದೇ ಸಿದ್ದರಾಮಯ್ಯ 14 ಸೈಟ್ ನಮ್ಮ ಅಪ್ಪಂದು ಅಂದ್ರಲ್ಲ, 14 ಸೈಟು ವಾಪಸ್ ಕೊಡ್ತಾರ ಮಾಡಿದ್ದ್ಯಾರು? ರಸ್ತೆ ಗುಂಡಿಗಳಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋರು ಯಾರು? ನಾವು BJP ಹೋರಾಟ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾ ಇದ್ರ? 14 ಸೈಟ್ ವಾಪಸ್ ಕೊಡ್ತಾ ಇದ್ರ? ಇನ್ನೂ ಹೋರಾಟ ಮಾಡಬೇಕು. ಅದು ಇನ್ನು ಚುನಾವಣೆ ಬರಬೇಕು, ಅದಕ್ಕೂ ಕಾಯಬೇಕು. ಈಗಲಿಂದನೇ ಎಲ್ಲ ಹೋರಾಟ, ಎಲ್ಲ ಅಸ್ತ್ರಗಳನ್ನು ಬಿಟ್ಬಿಟ್ಟು ಆಮೇಲೆ ಖಾಲಿ ಅಸ್ತ್ರದಲ್ಲಿ ಕೂತ್ಕೊಳಕ್ಕಾಗಲ್ಲ. ಅಸ್ತ್ರ ಯಾವಾಗ ಬಿಡಬೇಕು, ಬ್ರಹ್ಮಾಸ್ತ್ರಗಳನ್ನ ಯಾವಾಗ ಬಿಡಬೇಕು ಅವಾಗ ಬಿಟ್ಟೇ ಬಿಡ್ತೀವಿ. ಚುನಾವಣೆ ಮಾತ್ರ ಫೋಕಸ್, ಜನರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಧ್ವನಿ ಎತ್ತದೇ ಇಲ್ವಾ? ಅದನ್ನ ನಿರಂತರವಾಗಿ ನಾವು ಮಾಡ್ತಾ ಇದ್ರಿ. ಎಲ್ಲೆಲ್ಲಿ ಧ್ವನಿ ಎತ್ತಬೇಕು ಅಲ್ಲೆಲ್ಲ ಧ್ವನಿ ಎತ್ತಿದ್ರಿ. ರೈತರ ವಿರುದ್ಧ ಹೋರಾಟ ನಡೀತಾನೆ ಐತೆ. ಇವಾಗ ಕಬ್ಬು ಬೆಳೆಗಾರದು ಹೋರಾಟ ನಡೀತಾ ಇದೆ. ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ರೈತರ ಧರಣಿಯಲ್ಲಿ ಬಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಕಲಬುರಗಿಯಲ್ಲಿ ಹೋಗಿ ರೈತರ ಹೋರಾಟಕ್ಕೆ ಬಾಯ್ತು. ನಾನು ಬೆಳಗಾವಿಯಲ್ಲಿ ನಾನು ಕೂಡ ಫ್ಲಡ್ ಆದಾಗ ನಾವು ನಮ್ಮ ಅಧ್ಯಕ್ಷರೆಲ್ಲರೂ ಹೋಗಿದ್ದೀರಿ. ವಿರೋಧ ಪಕ್ಷ ಏನು ಅಂತಂದರೆ ತಪ್ಪನ್ನು ಎತ್ತಿ ಜನಗಳಿಗೆ ತೋರಿಸುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ನಮ್ಗೆ ಸೈನ್ ಹಾಕೋ ಅಥಾರಿಟಿ ಇಲ್ಲ, ನಾವು ಹೋರಾಟ ಮಾಡ್ಬೋದು ಅಷ್ಟೇ. ಅಲ್ಟಿಮೇಟಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಇದು MA ಚರ್ಮದ ಸರ್ಕಾರ. ಇದು ನೀವು ಕಾಂಗ್ರೆಸ್ನ ಹೈಕಮಾಂಡು ಸ್ಕ್ರೀನ್ ಪ್ಲೇ ಬರೆಯೋದು, ಡೈರೆಕ್ಷನ್ ಮಾಡೋದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅಂತಿದ್ರಿ. ಎಲ್ಲೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗಿಂತ ಪವರ್ಫುಲ್ ಆಗಿ ಬೆಳೆದು ಬಿಟ್ಟಿದ್ದಾರಾ? ಹೈಕಮಾಂಡ್ ನಿಜವಾಗ್ಲೂ ಕೂಡ ಕೂತು ಮಾತುಕತೆಯನ್ನ ಮಾಡಿಸಿದ್ರೆ DK ಶಿವಕುಮಾರ್ ಅವರಿಗೆ ಇಷ್ಟೊತ್ತಿಗೆ ಅಧಿಕಾರ ಕೊಟ್ಬಿಡ್ಬೇಕಾಗಿತ್ತು. ಹೈಕಮಾಂಡ್ ಒಂದು ಲೈನಲ್ಲಿ ಹೇಳ್ಬಿಡ್ಬೋದಾಗಿತ್ತು, ಅಧಿಕಾರ ಬಿಟ್ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನ ಕಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಭಯ ಇದೆಯಾ? ಸಿದ್ದರಾಮಯ್ಯ, ನೀವು ಒಂದು 2 ತಿಂಗಳ ಹಿಂದೆ ಸಿದ್ದರಾಮಯ್ಯ ಹೈಕಮಾಂಡಿಗೆ ಭಯ ಬೀಳ್ತಾ ಇದ್ರು. ಬಿಹಾರ್ ಎಲೆಕ್ಷನ್ ಆದಮೇಲೆ ಹೈಕಮಾಂಡ್ ಸಿದ್ದರಾಮಯ್ಯನಿಗೆ ಭಯ ಬೀಳ್ತಾ ಇದ್ರು. ಬಿಹಾರ್ ಎಲೆಕ್ಷನ್ನು ಆ ರೀತಿ ಪಾಠವನ್ನು ಕಾಂಗ್ರೆಸ್ ಪಾರ್ಟಿಗೆ ಕಳಿಸಿದ್ರು. ಸಿಂಗಲ್ ಡಿಜಿಟ್ಗೆ ಬಂದ್ಬಿಟ್ಟವ್ರು ಕಾಂಗ್ರೆಸ್. ವಿರೋಧ ಪಕ್ಷವಾಗಿ ಇರುವಂಥ ನಾಲಾಯಕ ಸರ್ಕಾರ, ನಾಲಾಯಕಾಗಿ ಇವತ್ತು ಅಲ್ಲಿ ಇದೆ. ಅದರಿಂದ ಇವತ್ತು ಸಿದ್ದರಾಮಯ್ಯ ಭಯ ಬೀಳುವಂಥ ಒಂದು ಪರಿಸ್ಥಿತಿ ಇಲ್ಲ. ಇಂದ ದೇವೇಗೌಡರ ವಿರುದ್ಧ ತಿರುಗಿ ಬಿದ್ದವರು ಸಿದ್ದರಾಮಯ್ಯ. ಈ ಕಾಂಗ್ರೆಸ್ ವಿರುದ್ಧ ಯಾವಾಗ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ತಿರುಗಿ ಬೀಳೋದು ಅಂದ್ರೆ ಹೆಂಗೆ ಸರ್? ಪಕ್ಷದಿಂದ ಆಚೆ ಬರ್ತಾರ, ಪಕ್ಷದಲ್ಲೇ ವಿಭಾಗ ಮಾಡ್ತಾರ? ಅವ್ರಿಗೆ ಕಳೆದ ಬಾರಿ ವಿರೋಧ ಪಕ್ಷದ ನಾಯಕನಾಗಬೇಕಾಗಿತ್ತು. JDS ಕಾಂಗ್ರೆಸ್ ಸರ್ಕಾರ ಆಯಿತು, ಹೆಂಗೆ ಮಾಡಿದ್ರು ಹಂಗೆ ಇವಾಗ ಮಾಡ್ತಾರೆ. ಈಗ ಜಾರಕಿಹೊಳಿನ ಎತ್ಕಟ್ಟಿರೋರು ಯಾರು? ಪರಮೇಶ್ವರ್ನ ಎತ್ಕಟ್ಟಿರೋರು ಯಾರು? ರಾಜಣ್ಣನ 100% ಡೌಟ್ ಏನಿದೆ ಅದರಲ್ಲಿ? ಡೌಟ್ ಅವ್ರಿಗೆ ನೋಡಿ. ಈಗ 2.5 ವರ್ಷ ಆಗಿರೋದು 100% ಗ್ಯಾರಂಟಿ ಸತ್ಯ. ಅದನ್ನು DK ಶಿವಕುಮಾರ್ ಅವರೇ ಹೇಳಿದ್ದಾರೆ ನ್ಯಾಷನಲ್ ಚಾನಲಲ್ಲಿ. DK ಶಿವಕುಮಾರ್ 2 ಬಾರಿ ಹೇಳಿದ್ದಾರೆ. ಅವರು ಸೋನಿಯಾ ಗಾಂಧಿ ಎದುರುಗಡೆ 6 ಜನ MP ಗಳು ಕೂತಾಗ ನನಗೆ ಹೇಳಿದ್ದಾರೆ ಅಂತ DK ಶಿವಕುಮಾರೇ ನ್ಯಾಷನಲ್ ಚಾನಲ್ ಹೇಳಿದ್ದಾರೆ. ನನ್ನ ಹತ್ರ ಕಾಪಿ ಇದೆ, ನನ್ನ ಹತ್ರ ಲೈವ್ ಇದು ಆಡಿಯೋ ಇದೆ. ಆದಮೇಲೆ ಹೊಂದಾಣಿಕೆ ಆಗಿದೆ ಅಂತ ಆಯ್ತಲ್ಲ. 2.5 ವರ್ಷ. ಇವಾಗ ಮುಂದೆ ಹಾಕ್ಬೇಕಾದ್ರೆ ಸಿದ್ದರಾಮಯ್ಯಂಗೆ ಏನು ತಂತ್ರಗಾರಿಕೆ? 3ನೇನ ಎತ್ಬಿಡೋದು. ದಲಿತ CM ಅನ್ನೋದು, ಹಿಂದುಳಿದ CM ಅನ್ನೋದು. ಹೈಕಮಾಂಡ್ ಹೇಳ್ತೈತೆ ಹಂಗಾರೆ ಅದೆಲ್ಲ ತೀರ್ಮಾನ ಆಗೋವರೆಗೂ ನೀನೇ ಕಂಟಿನ್ಯೂ ಆಗಪ್ಪ ಅಂತಾರೆ ಅಷ್ಟೇ. ಮುಂದೆ ಎಲೆಕ್ಷನ್ ಬರ್ತೈತೆ, ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತೈತೆ, ತಮಿಳ್ನಾಡು ಎಲೆಕ್ಷನ್ ಬರ್ತೈತೆ, ಹಂಗೇ ಓದ್ತಾ ಇರ್ತೈತೆ. DK ಶಿವಕುಮಾರ್ ಅವ್ರ ಕತೆ ಏನು? DK ಶಿವಕುಮಾರ್ ಅವ್ರ ಕತೆ ಏನು? ಅವ್ರ ಕನಸಿನ ಕತೆ ಏನು? ಅವರು ಅದೇ ದೇವರು ಅಜ್ಜಯ್ಯನ ಕೇಳ್ಕೊಂಡಿರ್ಬೇಕು, ದೇವ್ರನ್ನ ಹೋಗಿ ಹೋಮ ಮಾಡಬೇಕು ಅಷ್ಟೇ. ಕೊನೆ ರಘುಪತಿ ರಾಜ ಆಸೆ ಭಜನೆ ಮಾಡ್ಕೊಂಡಿರ್ಬೇಕಷ್ಟೇ. ಅನುಭವದ ಪ್ರಕಾರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಈ ಅವಧಿನಲ್ಲಿ? ನೇರವಾಗಿ ಹೇಳೋದಾದ್ರೆ ನೋಡಿ, ಒಂದು ಮಾತಿದೆ, ನಾನು ನಿಮ್ಮ ಮುಖಾಂತರ DKಗೂ ಹೇಳಕ್ಕೆ ಶುರು ಮಾಡ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಹೇಳೋನಿದ್ದೀನಿ ಆ ಪದನ. ಬೆಕ್ಕು ಯೋಚನೆ ಮಾಡ್ತಂತೆ ನಾನು ಸಿಂಹ ಆಗಬೇಕು ಅಂತ. ಒಬ್ಬ ಕವಿ ಬರೆದಿರೋದನ್ನ ಹೇಳ್ತಾ ಇದ್ದೀನಿ. ಬೆಕ್ಕು ಯೋಚನೆ ಮಾಡ್ತಂತೆ ನಾನು ಸಿಂಹ ಯಾಕೆ ಆಗಬಾರ್ದು ಅಂತ.
ಬೇಕು ಫಸ್ಟ್ ಯೋಚನೆ ಮಾಡಬೇಕು, ಇಲಿ ಬೇಟೆ ಆಡೋದನ್ನ ನಿಲ್ಲಿಸ್ಬೇಕು. ಆವಾಗ ಅದು ಸಿಂಹ ಆಗಕ್ಕೆ ಸಾಧ್ಯ. ಅದೇ ಡಿ ಕೆ ಶಿವಕುಮಾರ್ ಹಂಗೆ ಫಸ್ಟ್ ಒದ್ದು ಕಿತ್ಕೊಬೇಕು. ಒದ್ದು ಕಿತ್ಕೊಂಡ್ರೆ ಮಾತ್ರ ಅಧಿಕಾರ ಅಂತ ಅವ್ರ ಜ್ಯೋತಿಷ್ಯನೂ ಹೇಳ್ದಂಗೆ ಅವ್ರೆ. ಅದಕ್ಕೆ ಒತ್ತು ಕಿತ್ಕೊಳಕ್ಕೆ 20ನೇ ತಾರೀಕು ಆದಮೇಲೆ ಶುರು ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಸರ್, ಸಮುದಾಯದ ನಾಯಕರಾಗಿ, ಒಕ್ಕಲಿಗ ನಾಯಕರಾಗಿ ಈಗ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ರಾಜಕೀಯವಾಗಿ ಏನಾದ್ರು ಬೆಂಬಲ ಅಂತ ಬಂದ್ರೆ ತಮ್ಮ ಬೆಂಬಲ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು? ಸಾಧ್ಯನೇ ಇಲ್ಲ. ನಾನು ಹಿಂದುತ್ವದ ಬ್ರ್ಯಾಂಡ್ ನಮ್ಮದು. BJP ಹಿಂದುತ್ವ, ದೇಶ ಮೊದಲು ನಮಗೆ. ಡಿ ಕೆ ಶಿವಕುಮಾರ್ ಮೊದಲಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ ಅಂತ ಹೇಳಿ. RSS ಗೀತೆ ಹೇಳ್ಬಿಟ್ರು. ಅದೇ ಹೇಳಿ ಕ್ಷಮಾಪಣೆ ಕೇಳಿದ್ರಲ್ಲ. ಧೈರ್ಯ ಇದ್ದಿದ್ರೆ ಕ್ಷಮಾಪಣೆ ಕೇಳಬಾರ್ದಾಯ್ತು. ನಾನು ಹಿಂದೂ ಅಂತ ಹೇಳಕ್ ಮುಂಚೆ ನೀನು ಯಾರೋ ಒಬ್ಬ ಟೆರರಿಸ್ಟ್ನ ಬಾಂಬ್ ಹಾಕ್ತಾರಲ್ಲ ಮಂಗಳೂರಲ್ಲಿ, ನನ್ನ ಬ್ರದರ್ ಅಂತೀರಾ? ನಾನೇಂದಾನ ಅಂದಿದ್ದೀನ? ನಮ್ದು ಒಂದೇ ಸ್ಟ್ಯಾಂಡ್, ಹಿಂದೂ. ಈ ದೇಶವನ್ನು ಪರಮ ವೈಭವಕ್ಕೆ ತಗೊಂಡೋಗೋದು ಹಿಂದೂ ಕಲ್ಪನೆಯನ್ನು ಇಟ್ಕೊಂಡಿರೋದು. ಡಿ ಕೆ ಶಿವಕುಮಾರ್ ಹಂಗಲ್ಲ. ಮುಸ್ಲಿಮ್ ಇದ್ದಾಗ ಮುಸ್ಲಿಮು, ಹಿಂದೂ ಇದ್ದಾಗ ಅವ್ರು ಯಾರೋ ರೇವಂತ್ ರೆಡ್ಡಿ ಹೇಳೋದಲ್ಲ, ನಿಮ್ಮ ದೇವರು ರಾಮನಿಗೆ ಇದು ಆಂಜನೇಯ ಅನ್ನೋರು ಎಲ್ಲ ಬ್ರಹ್ಮಚಾರಿಗಳನ್ನ ಆಂಜನೇಯನ ಪೂಜೆ ಮಾಡ್ತಾರೆ. ರಾಮನ್ನೊಬ್ಬರು ಪೂಜೆ ಹಿಂಗೆ 100 ಜನನ ಪೂಜೆ ಮಾಡ್ತಾರೆ. ನೋಡ್ರಿ, ಅವರು ಒಬ್ಬರು ದೇವ್ರು ಇಟ್ಕೊಂಡಿದ್ದಾರೆ ಅಂತ ಅವ್ನು ಹಿಂದೂ ಅಂತ ಹೇಳ್ತೀರನ್ರಿ? ಈ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಒಬ್ಬ ಆ ಸ್ಥಾನದಲ್ಲಿ ಇಟ್ಕೊಂಡು ಈ ತರ ಅದೇ ತರ ಡಿ ಕೆ ಶಿವಕುಮಾರ್ ಅವರಿಬ್ಬರು ಫ್ರೆಂಡ್ಸೇ. ಬಟ್ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಪ್ರಯತ್ನ ಬಿಜೆಪಿ ಒಳಗೊಳಗೆ ಆಗ್ತಿದೆಯಂತಲ್ಲ ಸರ್? ಅಮಿತ್ ಶಾ ಅವ್ರು ಕಾಲ್ ಮಾಡ್ತಾ ಇದ್ರು, ಟಚ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಹಿಂದೆ ಹೇಳಿದ್ರು. ಈಗ ಸದಾನಂದ ಗೌಡರು ಇದೇ ಕುರ್ಚಿ ಕಲಹ ಶುರು ಆದ್ಮೇಲೆ ಬಾಹ್ಯ ಬೆಂಬಲ ಕೊಡೋ ಅವಶ್ಯಕತೆ ಬಂದ್ರೆ ಕೊಡ್ತೀವಿ ಅಂದ್ಬಿಟ್ರು. ಅಂದ್ರೆ ಈ ಡಿ ಕೆ ಶಿವಕುಮಾರ್ ಸಿಎಂ, ವಿಜಯೇಂದ್ರ DCM ಅನ್ನೋ ಚರ್ಚೆ ಅಂತೂ ನಡೀತಾ ಇದೆ. ಸತ್ಯನ ಸುಳ್ಳ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಸ್ ಎ ಅಪೋಸಿಷನ್ ಲೀಡರ್, ಆಸ್ ಎ ಪಾರ್ಟಿ ಲೀಡರ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಬ್ರಾಂಚ್ ತಗೊಂಡು ನಾವು ಅಧಿಕಾರವನ್ನ ಮಾಡಲ್ಲ. ಕಾಂಗ್ರೆಸ್ ಬಿಟ್ಟು ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಿ. ಈಗಾಗಲೇ JDS ಜೊತೆ ನಮ್ಮ ಹೊಂದಾಣಿಕೆ ಆಗಿದೆ. JDS ಮತ್ತು BJP ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಜನರ ಕಷ್ಟವನ್ನ ಕೇಳುವಂತ ಸರ್ಕಾರ ಬರ್ತದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಅವ್ರ ಗ್ರೂಪ್ ಜೊತೆ ಹೊಂದಾಣಿಕೆ ಮಾಡಲ್ಲ. ಬಟ್ ಬಿಜೆಪಿಗಿರುವ ಅಪಖ್ಯಾತಿನೇ ವಾಷಿಂಗ್ ಮಿಷಿನ್ ಪಾರ್ಟಿ ಅಂತಲ್ವಾ ಸರ್? ಅನೇಕ ರಾಜ್ಯಗಳಲ್ಲಿ ಇರೋ ಸರ್ಕಾರವನ್ನ ಕೆಡವಿ ಅಲ್ಲಿಂದ ಒಂದೊಂದಷ್ಟು ಮಂದಿ MLA ಗಳನ್ನ ಹೈಜಾಕ್ ಮಾಡಿ ತಮ್ಮ ಸರ್ಕಾರ ಕಟ್ಟಿದೆ ಅನ್ನೋ ಅಪಖ್ಯಾತಿ ಬಿಜೆಪಿಗೆ ಇದ್ದೇ ಇದೆ. ಇಲ್ಲೂ ಅಂತದೊಂದು ಪ್ರಯತ್ನ ಅಥವಾ ಪ್ರಯೋಗ ಆಗುತ್ತಾ ಅಂತ ಹೇಳಿ. ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ದಾಗ್ತಾರೆ? ಕೊಳೆ ಹೋಗೋ ಬಟ್ಟೆನ ಹಾಕ್ತೀರಿ. ಈ ಡಿ ಕೆ ಶಿವಕುಮಾರ್ದು ಕೊಳೆ ಹೋಗದೆ ಇರೋ ಬಟ್ಟೆ ನೀವು ಏನು ವಾಷಿಂಗ್ ಮಿಷಿನ್ ಅಲ್ಲ, ಏನು ಹಾಕಿದ್ರು ಹೋಗಲ್ಲ. ಅವರೇ ಹೇಳಿದಾರಲ್ಲ, ನಾನು ಕಾಂಗ್ರೆಸ್ ಹಂಗೆ ಆಗಲ್ಲ. ಆದ್ರೆ ಸರ್ ನಾವು ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಪ್ರಶ್ನೆ ಬರಲ್ಲ. ಪಕ್ಷದಲ್ಲಿ ರೆಬಲ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ನೋಡಿ, ನಮ್ಮ ಹೈಕಮಾಂಡ್ ಇದೆಯಲ್ಲ, ಪವರ್ಫುಲ್, ವೆರಿ ಪವರ್ಫುಲ್. ಎಲ್ಲಿ ಯಾವಾಗ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತಾರೆ. ಈಗ ಸ್ವಲ್ಪ ಫ್ರೀ ಪರಿಸ್ಥಿತಿ ಇದೆಯಾ ಸರ್ ರಾಜ್ಯ ಬಿಜೆಪಿಯಲ್ಲಿ? ನೆಟ್ಟು ಬೋಲ್ಟು ಟೈಟ್ ಮಾಡೋ ಪರಿಸ್ಥಿತಿ ಇದೆಯಾ? ಸಣ್ಣ ಪುಟ್ಟ ಇದೆ, ಸಣ್ಣ ಇಲ್ಲ ಅಂತ ಹೇಳಿದ್ರೆ ತಪ್ಪಾತೈತೆ. ನಾನು ಸಣ್ಣ ಪುಟ್ಟ ಇದೆ, ಅದೆಲ್ಲವನ್ನ ನಾವು ಸರ್ ಮಾಡುವಂತ ಶಕ್ತಿ ನಮ್ಮ ಹೈಕಮಾಂಡ್ ಇದೆ. ಅವ್ರು 100% ಮಾಡ್ತಾರೆ. ಸರ್, ಇತ್ತೀಚಿನ ಚುನಾವಣೆ ನೋಡೋದಾದ್ರೆ ಬಿಹಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ಬೋದು, ಮೈತ್ರಿ ಆಗ್ತಾರೆ. ಆದರೆ BJP-ಯವ್ರಿಗೆ ಅಧಿಕಾರ ಸಿಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರನ್ನ CM ಮಾಡಿದ್ರು, ಬಿಹಾರದಲ್ಲಿ ನಿತೀಶ್ ಅವ್ರನ್ನ CM ಮಾಡಿದ್ದಾರೆ, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಆಗ್ತಾರಾ ಅಥವಾ BJP-ಯಿಂದ ಆಗ್ತಾರಾ? ನೋಡಿ, ಕರ್ನಾಟಕದ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪರಿಸ್ಥಿತಿನೇ ಬೇರೆ. ನಿಮ್ಮ ಬಿಹಾರದ ಪರಿಸ್ಥಿತಿನೇ ಬೇರೆ, ಮಹಾರಾಷ್ಟ್ರದ ಪರಿಸ್ಥಿತಿನೇ ಬೇರೆ, ಇಲ್ಲಿ ಬೇರೆ. ಕರ್ನಾಟಕದ ಪರಿಸ್ಥಿತಿ ಬೇರೆ. ನಾವು ಇಲ್ಲಿ ಪ್ರಮುಖ ಅಪೋಸಿಷನ್ ಲೀಡರ್, ನಂಬರ್ 1 ಅಪೋಸಿಷನ್ ಲೀಡರ್. JDS ಜೊತೆ ಅಲಯನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಲಯನ್ಸ್ ಇದೆ, ಮುಂದೇನೂ ಇರ್ತೈತೆ ಅಲಯನ್ಸ್. ಆದರೆ ನೇತೃತ್ವ ನರೇಂದ್ರ ಮೋದಿ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಲೀಡರ್ಸ್ಗಳ ಸಂಖ್ಯೆ ಏನು ಕೊರತೆ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರು ನಾನು CM ಅಂತಾರೆ, ಸತೀಶ್ ಜಾರಕಿಹೊಳಿ ನನಗೂ ಒಂದು ಅವಕಾಶ ಅಂತಾರೆ, ಡಿ ಕೆ ಶಿವಕುಮಾರ್ ನಾನು ಹಾಗೆ ಆಗ್ತೀನಿ ಅಂತಾರೆ. ಇದನ್ನ ಅನ್ಹೆಲ್ತಿ ಅಂತ ಹೇಳಿಕ್ಕೆ ನಿಮ್ಮ ಹತ್ರ ಮಾನದಂಡ ಏನು ಅಂತ? ನಾನೇ ಅನ್ಹೆಲ್ತಿ ಅಂತಿಲ್ಲ. ಅಲ್ಲೊಂದು ಬಿಗ್ ಬಾಸ್ ಶೋ ನಡೀತಾ ಇದೆ, ಏನೋ TV-ನಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ. ಅದು ರಿಯಾಲಿಟಿ ಶೋ, ಇದು ರಿಯಲ್ ಶೋ ಇಲ್ಲಿ ನಡೀತಾ ಇರೋದು. ಇವಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರಲ್ಲ, ನೀವು ಹೇಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಪರಮೇಶ್ವರ್ ಇದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಜಾರಕಿಹೊಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾರೆ. ಇವತ್ತು ಹೊಸದಾಗಿ ದಿನೇಶ್ ಗುಂಡೂರಾವ್ ಶುರುವಾಗ್ಬಿಟ್ರೆ, ನಾನೇ ಯಾಕೆ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಬಾರ್ದು ಅಂತ, ನಾನು ಮುಖ್ಯಮಂತ್ರಿ ಅಂತ. ಇದು ವೈಲ್ಡ್ ಕಾರ್ಡ್ ಎಂಟ್ರಿ. ಇವು ಫೈಟ್ ನಡೀತಾ ಇದೆ, DK ವರ್ಸಸ್ ಸಿದ್ದರಾಮಯ್ಯ. ಈ ವೈಲ್ಡ್ ಕಾರ್ಡ್ ಎಂಟ್ರಿನೂ ಇದೆ. ಈಗ ನಾನು ಹೇಳೋದು ಕಾಂಗ್ರೆಸ್ ಅವ್ರಿಗೆ, ನೋಡಪ್ಪ, ನೀವು ಏನನ ಮಾಡ್ಕೊಳ್ಳಿ, ಯಾವನ್ನ ಮಾಡ್ಕೊಳ್ಳಿ, ನಮ್ದಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಬಿಡಿ, ಮುಗಿದೋಯ್ತು. ಅಪೋಸಿಷನ್ ಯಾಕೆ ಗಲಾಟೆ, ನಾವ್ಯಾಕೆ ಬಾಯ್